2025-26ನೇ ಸಾಲಿನ 17 ವರ್ಷದೊಳಗಿನ ವಯೋಮಾನದ ಬಿಳಿಗೆರೆ ವಲಯ ಮಟ್ಟದ ವಿದ್ಯಾರ್ಥಿಗಳ ಕ್ರೀಡಾಕೂಟಕ್ಕೆ ವಿವಿಧ ಶಾಲೆಗಳಿಂದ ಬಂದಿರುವ ನಾವು ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ, ನಿರ್ಣಾಯಕರು ನೀಡುವ ನಿರ್ಣಯಗಳಿಗೆ ಬದ್ಧರಾಗಿ, ವಿಶಾಲ ಕ್ರೀಡಾ ಮನೋಭೂಮಿಕೆಯಿಂದ ಕ್ರೀಡೆಯ ಹಿರಿಮೆಗಾಗಿ ಭಾಗವಹಿಸುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ. ಮತ್ತೊಮ್ಮೆ 2025-26ನೇ ಸಾಲಿನ ಬಿಳಿಗೆರೆ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈಗ ಪಾಲ್ಗೊಂಡಿರಬೇಕು. ಆ ಕಡೆ ಮೇಲೆ ಇರ್ತಕ್ಕಂಥ ತಂಡಗಳು, ಮೊದಲಿಗೆ ಕುಪ್ಪರವಳ್ಳಿ ಶಾಲೆ, ಎರಡನೇದು ವರಳವಾಡಿ. ಕುಪ್ಪರವಳ್ಳಿ ಶಾಲೆ ವಿದ್ಯಾರ್ಥಿಗಳು ಎಲ್ಲ ಬರಬೇಕು ಈ ಕಡೆ. ಈಗ ಬ್ಯಾಂಡ್ ವಿದ್ಯಾರ್ಥಿಗಳಿಂದ ರಾಷ್ಟ್ರಗೀತೆ ಸೂಪರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಸುತ್ತೂರು ಜೆಎಸ್ಎಸ್ ಸಂಸ್ಥೆಯ ಶ್ರೀಗಳಿಗೆ, ನಮ್ಮ ಸುತ್ತಮುತ್ತ ಗ್ರಾಮದವರು, ಸುತ್ತೂರಿನವರು ಎಲ್ಲರೂ ಕೂಡ ಅವ್ರಿಗೆ ನಾವು ವಂದನೆಗಳು ಹೇಳ್ತಾ, ಯಾಕಂದ್ರೆ ನಮ್ಗೆ ಸುತ್ತೂರು ಅಂತಂದ್ರೆ ಇದು ಮಹಾಕ್ಷೇತ್ರ, ಅಂದ್ರೆ ಅಂತಾರಾಷ್ಟ್ರೀಯದಲ್ಲೂ ಕೂಡ ನಮ್ಮ ಹೆಸರು ಸುತ್ತೂರು ಅಂತಂದ್ರೆ ನಮ್ಮ ಹೆಸರು ಹೇಳ್ಬಿಟ್ಟು ಹೋದ್ರೆ ಅಷ್ಟೊಂದು ಗೌರವ, ಪ್ರೀತಿ, ನಮ್ಗೆ ಎಲ್ಲಾ ತರ ಸವಲತ್ತು ಸಿಕ್ಕಿದೆ. ನಮ್ಮ ಬುದ್ಧಿಯವರು ಕೂಡ ನಮ್ಗೆ ಎಲ್ಲಾ ತರ ಸರ್ಕಾರದ ಸವಲತ್ತುಗಳು ಮಾಡಿ, ಮಕ್ಕಳನ್ನ ಓದಕ್ ಕೂಡ ಬರೋ ಅಂತ ಸವಲತ್ತುಗಳನ್ನ ಮಾಡಿ ನಮ್ಮ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಎಲ್ಲರ ಪರವಾಗಿ, ನಮ್ಮ ಹೋಬಳಿ ಪರವಾಗಿ, ನಮ್ಮ ಜನಾಂಗ ಎಲ್ಲರ ಪರವಾಗಿ ಅವ್ರಿಗೆ ಅದ್ಭುತವಾಗಿ ನಾನು ವಂದನೆ ಹೇಳ್ತಾ ಅವ್ರ ಪಾದಗಳು ಅರ್ಪಿಸ್ತಾ ಇದ್ದೇನೆ. ಹಂಗಾಗಿ ನಮ್ಮ ಉದಯ ಬುದ್ಧಿಯವರು ಬರ್ಬೇಕಾಗಿತ್ತು, ಬಂದಿಲ್ಲ, ಕೆಲವು ಕಾರಣಾಂತರ ಬಂದಿಲ್ಲ. ಅವ್ರಿಗೂ ಕೂಡ ನಾನು ನಮನಗಳು ಸಲ್ಲಿಸ್ತಾ, ನಮ್ಮ ಎಲ್ಲ ಗ್ರಾಮ ಸುತ್ತಮುತ್ತ ಗ್ರಾಮದಲ್ಲಿ ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಗ್ರಾಮ ಪಂಚಾಯತಿ ಎಲ್ಲ ಮತದಾರರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ, ಮತ್ತೆ ಇದು ಕ್ರೀಡಾಕೂಟ ಯಾಕೆ ಮಾಡ್ಬೇಕು ಅಂತಂದ್ರೆ ಆರೋಗ್ಯಕರಾಗಿರ್ಬೋದು, ಮತ್ತೆ ಶಿಕ್ಷಣಕ್ಕೆ ಹೋಗ್ಬೋದು, ಮುಂದೆ ಹೋಗಕ್ಕೆ ಏನ್ ಅನುಕೂಲ ಆಗುತ್ತೆ ಕ್ರೀಡಾಕೂಟದಲ್ಲಿ ಅಂದ್ರೆ ಮಕ್ಕಳು ಪ್ರತಿಯೊಬ್ರು ಭಾಗವಹಿಸ್ಬೇಕು. ಸೋಲು ಗೆಲುವು ಅನ್ನೋದಲ್ಲ, ಅದು ಎಲ್ಲರೂ ಭಾಗವಹಿಸ್ಬೇಕು. ಸೋಲು ಗೆಲುವಿಗಿಂತ ಹೆಚ್ಚಾಗಿ ನಾವು ಭಾಗವಹಿಸಿದ್ರೆ ಆರೋಗ್ಯಕರಾಗಿರ್ಬೋದು, ಮತ್ತೆ ಶಿಕ್ಷಣಕ್ಕೆ ಹೋಗಕ್ಕೆ ನಾವು ಪ್ರತಿಯೊಬ್ಬರು ಕೂಡ ನಾವು ಆರೋಗ್ಯವಾಗಿದ್ದು ಮತ್ತೆ ಮುಂದೆ ಹೋಗಕ್ಕೆ ಸಹಾಯಕ್ಕೆ ಬಹಳ ಒಂದು ಉತ್ತಮವಾದಂತ ಇದೇ ಕೊಡುತ್ತೆ ಅದು. ಮತ್ತೆ ನಾವು ಆರೋಗ್ಯವಾಗಿದ್ರೆ ಮಾತ್ರ ನಾವು ಮುಂದೆ ಓದಕ್ಕೆ ಹೋಗೋದ ಅಥವಾ
ಡಿಗ್ರಿ ಮಾಡೋದ ಅಥವಾ ಆಫೀಸರ್ ಆಗದ, ತಹಸೀಲ್ದಾರ್ ಆಗದ ಅಥವಾ ರಾಜಕಾರಣಿಗಳಾಗದ ಅಥವಾ ಮುಂದೆ ಇನ್ನೇನೇ ಆಗದ ಅನ್ನೋ ಗೋರ ನಮ್ಮ ಆರೋಗ್ಯ ಇದ್ರೆ ಮಾತ್ರ ಮಾಡಕ್ ಸಾಧ್ಯ. ಹಂಗಾಗಿ ಎಲ್ಲ ಸವಲತ್ತು ಇರೋದ್ರಿಂದ ಸುತ್ತೂರಲ್ಲಿ ಬಂದ ಸುತ್ತಮುತ್ತ ಎಲ್ಲ ಮಕ್ಕಳು ಕೂಡ ಪ್ರತಿಯೊಂದು ಆಟದಲ್ಲಿ, ಪಾಠದಲ್ಲಿ ಮತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮುಂದೆ ಹೆಚ್ಚಿನ ಕೀರ್ತಿ ತರಬೇಕು. ನಮ್ಮ ಸುತ್ತೂರಲ್ಲಿ ನಮ್ಮ ಬುದ್ಧಿಯವರು, ನಮ್ಮ ಮಕ್ಕಳು ಓದಿ ಎಲ್ಲ ಮುಂದೆ ಬರಬೇಕು, ಮುಂದೆ ನಮ್ಮ ಊರಿನ ಸುತ್ತೂರಿನ ಒಂದು ಕೀರ್ತಿ ತರಬೇಕು ಅಂತೇಳಿ ತುಂಬ ಕನಸು ನಾವು ಅವರು ಎಲ್ಲರೂ ಕಾಣ್ತೀವಿ. ಇನ್ನು ಓದಬೇಕು. ಮತ್ತು ಇಲ್ಲಿ ಚಿತ್ರದುರ್ಗ, ಬಳ್ಳಾರಿ, ಮತ್ತು ಶಿವಮೊಗ್ಗ ಇಂಥ ಕಡೆಯಿಂದೆಲ್ಲ ಬಂದು ಇಲ್ಲಿ ತುಂಬ ವಿದ್ಯಾಭ್ಯಾಸ ಮಾಡ್ತಾರೆ. ಮತ್ತು ತಂದೆ ತಾಯಿ ಎಲ್ಲರೂ ಕೂಡ ತುಂಬ ಆಶ್ರಯ ಕೊಡ್ತಾರೆ. ನಮ್ಮ ಸುತ್ತೂರು ಬುದ್ಧಿಯವರು, ನಾನು ಒಂದು ಚಿತ್ರದುರ್ಗ ಒಂದು ಇಬ್ಬರು ತಂದೆ ತಾಯಿಗಳಿಲ್ಲ ಮಕ್ಕಳು ಬರೋ ನನ್ನ ಹತ್ರ ಹೇಳಿದ್ರು, ಯಾರೋ ಫೋನ್ ಮಾಡಿ ನನಗೆ ಸೀಟ್ ಸಿಕ್ಕಿಲ್ಲ ಹೇಳಿ ಅಂತ. ನಾನು ಉದಯ ಬುದ್ಧಿಯವ್ರ ಹತ್ರ ಬಂದು ಹೇಳಿದೆ. ಹೇಳಿದ ತಕ್ಷಣ ಪಾಪ ಅವ್ರ ತಂದೆ ಇರಲಿಲ್ಲ, ತೀರ್ಕೊಬಿಟ್ಟಿರೋ ತಾಯಿ ಪಾಪ ಎಲ್ಲ ಮನೆ ಕೆಲಸ ಮಾಡ್ತಿದ್ರು. ಬುದ್ಧಿ ನಾನೇ ಬಂದು ನೇರವಾಗಿ ಬುದ್ಧಿ ಹಿಂಗೆ 3 ಮಕ್ಕಳು ತುಂಬ ತಂದೆ ತೀರೋಗ್ಬಿಟ್ಟವ್ರೆ, ಅವ್ರಿಗೆ ಸೀಟ್ ಕೊಡ್ಬೇಕು ಬುದ್ಧಿ ಅಂತ ಮಾತಿಲ್ದೇ 5 ಜನ ಮಕ್ಕಳಿಗೂ ಕೂಡ ಅವರು ಪಾಪ ಇಲ್ಲಿ ಸೀಟ್ ಕೊಟ್ಟು ಇಲ್ಲೇ ಇದ್ದಾರೆ ಮಕ್ಕಳು, ಇಲ್ಲೇ ಓದ್ತಾ ಇದ್ದಾರೆ ಅವರು. ಅಂದ ಮಕ್ಕಳು ಪ್ರತಿ ವರ್ಷಲೂ ಕೂಡ ನಮ್ಮ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅನ್ನದಾಸೋಹ ಹಿಡಿದು ಎಲ್ಲ ಆಶ್ರಯ ಕೊಡ್ತಾವ್ರೆ. ಅವ್ರಿಗೆಲ್ಲರೂ ಕೂಡ ಆರೋಗ್ಯ ಕೊಟ್ಟು ಇನ್ನು ಮುಂದೆ ನಮ್ಮ ಸಂಸ್ಥೆ ಬೆಳೀಲಿ, ಸುತ್ತೂರು ಸುತ್ತಮುತ್ತ ಕೂಡ ಇನ್ನೂ ಕೂಡ ಅವ್ರಿಗೆ ಆರೋಗ್ಯ ಕೊಟ್ಟು ಇನ್ನು ಸಂಸ್ಥೆ ಬೆಳೀಲಿ ಅಂತ ಹೇಳ್ತಾ ಅವ್ರಿಗೆ ನಾನು ಇನ್ನೂ ವಂದನೆಗಳು ಹೇಳ್ತೀನಿ. ಹಂಗಾಗಿ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಈ ಮಾತಂದ್ರೆ, ನಾವು ಸುತ್ತೂರು ಸೀರೆ ಹೇಳ್ಬಿಟ್ಟು ನಾನು ಮೊನ್ನೆ ಇಲ್ಲಿಗೆ ಹೋಗಿದೆ, ಇಲ್ಲಿ ಬಳ್ಳಾರಿಗೆ ಹೋಗಿದೆ. ಸುತ್ತೂರು ಪಂಚಾಯತಿ ಅಧ್ಯಕ್ಷರು ಒಂದೆಡೆಗೆ ಅಲ್ಲಿ ನಮ್ಗೆ ಕೂಡ ಗೌರವನೇ ಬೇರೆ. ಶ್ರೀಗಳು ಎಷ್ಟು ಹೇಳಿದ್ರೆ ನಾವು ಊರಲ್ಲಿ ಇದ್ದೀನಿ ಅಂದ್ರೆ ನಮ್ಗೆ ಅಲ್ಲಿ ಕೂಡ ಮರ್ಯಾದೆನೇ ಬೇರೆ. ಹಂಗಾಗಿ ನಮ್ಮ ರಾಜ್ಯ ಎಲ್ಲ ಅಂತಾರಾಷ್ಟ್ರಲ್ಲೂ ಕೂಡ ನಮ್ಮ ಹೆಸರನ್ನ ಸುತ್ತೂರು ಅಂತಂದೇಳಿ ನಮ್ಗೆ ಬಹಳ ಹೆಮ್ಮೆ ಪಡ್ತಾ ಇದೀವಿ. ನಾವು ಇಂಥ ಬುದ್ಧಿಯವರು ನಮ್ಮ ಊರಲ್ಲಿ ಇರೋದು ಅಂತಂದ್ರೆ ನಮ್ಗೆ ಬಹಳ ಹೆಮ್ಮೆ. ಅವ್ರು ಇನ್ನೂ ಬೆಳೀಲಿ, ಆರೋಗ್ಯ ಕೊಡ್ಲಿ, ಚೆನ್ನಾಗಿ ಬೆಳೆದು ಇನ್ನೂ ಜೀವನ ಇಂಥ ಸಮಸ್ಯೆಗಳನ್ನ ಇನ್ನೂ ಮುಂದೆ ಕಟ್ಟಿ ನಮ್ಮ ಎಲ್ಲ ಮಕ್ಕಳಿಗೆ, ಹೆಣ್ಮಕ್ಳಿಗೆ, ನಾವು ಸುತ್ತಮುತ್ತ ಊರುಗಳಿಗೆಲ್ಲ ಆಶ್ರಯ ಕೊಟ್ಟು ಚೆನ್ನಾಗಿ ಬೆಳೀಲಿ, ವಿದ್ಯಾಭ್ಯಾಸ ಕೊಡ್ಲಿ ಅಂತ ಹೇಳ್ತಾ ಆ ಬುದ್ಧಿಯವ್ರಿಗೆ ನನ್ನ ನಮನಗಳನ್ನ ಹೇಳ್ತಾ, ಇಲ್ಲಿ ಎಲ್ಲ ವೇದಿಕೆ ಮೇಲಿರುವಂತ ಎಲ್ಲ ಶಿಕ್ಷಕರು ಮತ್ತು ಇವ್ರಿಗೆಲ್ಲರಿಗೂ ನಾನು ಗೌರವ ಸಲ್ಲಿಸ್ತಾ ಹುಬ್ಬಳ್ಳಿ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟದ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ BRC ಬಾಲರಾಜ್ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಂಗಸ್ವಾಮಿ ಅವರೇ, ಸಹಾಯಕ ನಿರ್ದೇಶಕರಾದ ಸೋಮಶೇಖರ್ ಅವರೇ, ಪಠ್ಯೇತರ ಚಟುವಟಿಕೆಗಳು ಸಹ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗುತ್ತೆ. ಅದು ಆಟೋಟ ಸ್ಪರ್ಧೆ ಆಗ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೋದು, ಎಲ್ಲವೂ ಸಮ್ಮಿಳಿತ ಆದಾಗ ಒಂದು ಸರ್ವತೋಮುಖ ಬೆಳವಣಿಗೆ ಮಕ್ಕಳಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ಅದೇ ರೀತಿ ಈ ಸುತ್ತೂರು ಸಂಸ್ಥೆ ಪ್ರೌಢಶಾಲಾ ಕ್ರೀಡಾಕೂಟವನ್ನು ವಹಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡಿದ್ದಾರೆ. ಮಕ್ಕಳು ಶಿಸ್ತಿನಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದು ಮುಖ್ಯ. ಗೆಲ್ಲೋದು ಸೋಲೋದು ಇದ್ದಿದೆ. ಈ ದಿನದ ಗೆಲುವೇ ಇಂದಿನ ಸೋಲು ನಾಳಿನ ಗೆಲುವಿಗೆ ಸೋಪಾನ ಆಗುತ್ತೆ. ಹಾಗಾಗಿ ಸೋಲು ಗೆಲುವನ್ನ ಮಕ್ಕಳು ಲೆಕ್ಕದಲ್ಲಿ ಇಟ್ಕೊಳ್ತೇನೆ ಕ್ರೀಡಾ ಮನೋಭಾವದಿಂದ ಎಲ್ಲರೂ ಒಂದು ಸ್ಪರ್ಧೆಯನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಏನು ತೀರ್ಪುಗಾರರಿದ್ದೀರಿ, ತೀರ್ಪುಗಾರರು ಎಲ್ಲ ಮಕ್ಕಳನ್ನು ನಮ್ಮ ಮಕ್ಕಳು ಅನ್ನೋ ಒಂದು ಮನೋಭಾವವನ್ನು ಇಟ್ಕೊಂಡು ಯಾವುದೇ ಪೂರ್ವಾಪರ ಆಲೋಚನೆಯನ್ನು ಮಾಡದೆ ಪೂರ್ವಾಗ್ರಹ ಪೀಡಿತರಾಗದೆ ತೀರ್ಪನ್ನು ಕೊಡಬೇಕಾಗುತ್ತೆ. ಮಕ್ಕಳಿಗೆ ನಿಮ್ಮ ತೀರ್ಪು ಅವರಲ್ಲಿ ನಿರಾಶೆಯನ್ನು ಉಂಟು ಮಾಡಬಾರ್ದು. ಹಾಗಾಗಿ ಆ ಥರ ನಿಷ್ಪಕ್ಷಪಾತವಾದ ತೀರ್ಪನ್ನು ಕೊಡುವ ಮೂಲಕ ಮಕ್ಕಳ ಒಂದು ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡಿ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಿ ಅಂತೇಳಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಮತ್ತು ಸುತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಯುತ ರಂಗಸ್ವಾಮಿ ಸರ್ ಅವರೇ, ಸ್ನೇಹಿತರು ಆದಂತಹ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳಾದಂತಹ ಶ್ರೀಯುತ ಬಾಲರಾಜ್ ಸರ್ ಅವರೇ, ಮತ್ತು ಸರ್ಕಾರ ನೌಕರರ ಸಂಘದ ಅಧ್ಯಕ್ಷರಾದಂತಹ ದೀಪು ಸರ್ ಅವರೇ, ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ನಂಜಪ್ಪ ಸರ್ ಅವರೇ, ಮತ್ತು ಬಸವಣ್ಣ ಸರ್ ಅವರೇ, ಮತ್ತು ಶಿವಮಲ್ಲ ಸರ್ ಅವರೇ, ಮತ್ತು ಎಲ್ಲ ECO, CRP ಮತ್ತು ಎಲ್ಲ ದೈಹಿಕ ಶಿಕ್ಷಣ ಮಿತ್ರಗಳೇ, ಈಗಾಗಲೇ ಬಿಸಿಲು ತುಂಬ ಆಗ್ತಾ ಇದೆ, ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಆಗೋಲ್ಲ. ಕ್ರೀಡೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂತಹ ಒಂದು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗಳಿಗೆ ಪೂರಕವಾಗಿ ಕೆಲಸವನ್ನ ಮಾಡ್ತಕ್ಕಂಥ ಒಂದು ಕ್ಷೇತ್ರ. ಹಾಗಾಗಿ ಈ ವಿದ್ಯಾರ್ಥಿ ದಶೆಯಲ್ಲೇನೆ ಒಂದು ಸದೃಢ ದೇಹ ಮತ್ತು ಸದೃಢ ಮನಸ್ಸು ಇತ್ತು ಅಂತಂದ್ರೆ ವಿದ್ಯಾರ್ಥಿಗಳು ತಾವು ಜೀವಿತಾವಧಿನಲ್ಲಿ ಏನನ್ನು ಬೇಕಾದರೂ ಕೂಡ ಸಾಧಿಸಲಿಕ್ಕೆ ಒಂದು ಪೂರಕವಾದಂತಹ ಒಂದು ಕ್ಷೇತ್ರ ಕ್ರೀಡಾ ಕ್ಷೇತ್ರ. ಹಾಗಾಗಿ ವಿದ್ಯಾರ್ಥಿಗಳು ಈ ಸಮಯದಲ್ಲೇನೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದಲ್ಲೇನೆ ಕ್ರೀಡಾ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಏಕಾಗ್ರತೆ ಹೆಚ್ಚಾಗುತ್ತೆ, ಓದೋದಕ್ಕೆ ತುಂಬಾನೇ ಆಸಕ್ತಿ ಮೂಡುತ್ತೆ,
ಜೊತೆಗೆ ಅವ್ರಿಗೆ ಒಂದು ಫಿಸಿಕಲಿ ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಮತ್ತೆ ಅವರು ಈ ಇತ್ತೀಚಿನ ದಿನಗಳಲ್ಲಿ ಕ್ರೀಡಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡೋದ್ರ ಮುಖಾಂತರ ಒಂದು ಸರ್ಕಾರಿ ನೌಕರಲ್ಲಿನೂ ಕೂಡ ಕೆಲಸವನ್ನ ಗಿಟ್ಟಿಸ್ಕೊಳ್ಳಿಕ್ಕೆ ಒಂದು ಮಾರ್ಗದರ್ಶನ ಆಗಿದೆ. ಹಾಗಾಗಿ ಇವತ್ತು ನಮ್ಮ ಇಲಾಖೆಯಲ್ಲಿ, ಶಿಕ್ಷಣ ಇಲಾಖೆಯಲ್ಲಿ ಏನು ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಇವತ್ತು ಕ್ರೀಡಾ ಕ್ಷೇತ್ರವನ್ನ ಗುರುತಿಸಲಾಗಿದೆ. ಆದರೆ ಪಠ್ಯೇತರ ಚಟುವಟಿಕೆಗಳ ಜೊತೆಗಲ್ದೇನೆ ಈಗ ಪಠ್ಯ ಕೂಡ ಬಂದು ಇವತ್ತು ವಿದ್ಯಾರ್ಥಿಗಳನ್ನ ಆಕರ್ಷಣೆ ಮಾಡ್ತಾ ಇದೆ. ಹಾಗಾಗಿ ಭಾರತದಲ್ಲಿ ಹಲವಾರು ಮಹನೀಯರುಗಳು ಕ್ರೀಡೆಯಲ್ಲಿ ಹಲವಾರು ಸಾಧನೆಗಳನ್ನ ಮಾಡೋಗಿದ್ದಾರೆ. ಹಾಗಾಗಿ ನಾನು ಹೆಚ್ಚಿಗೆ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡೋದಿಲ್ಲ. ವಿದ್ಯಾರ್ಥಿಗಳಿಗೆ ತುಂಬಾ ನಾವು ಬಂದಿದ್ದೇ ತಡ ಆಗಿದೆ. ಹಾಗಾಗಿ ಎಲ್ರಿಗೂ ಕೂಡ ಶುಭವಾಗ್ಲಿ. ಈ ಕ್ರೀಡಾ ಕ್ಷೇತ್ರವನ್ನು ಆಯೋಜನೆ ಮಾಡ್ಕೊಂಡಂತ ನಮ್ಮ ಸುತ್ತೂರು ಸಂಸ್ಥೆ ಒಂದು ನಾನು ಕೃತಜ್ಞತೆಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಅವಿನಾಶ್ ಸಮುದ್ರ ಶಾಲೆ ಜೂಕಲ್ಲಿಂದ ಸುಧಾಕರ್ ಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಮಹೇಶ್ ಅವರು ಓಕೆ ಸರ್, ಕೊಡಿ. ಈ ಕಡೆ ಇಲ್ಲಿ ನೋಡಿ ಸರ್, ಬನ್ನಿ ಸರ್. ಉಪಸ್ಥಿತರಿರ್ತಕ್ಕಂತಹ ಸಂಸ್ಥೆಗಳ ಸಂಯೋಜನಾಧಿಕಾರಿಗಳಂತಹ ಶ್ರೀ ಜಿ ಎಲ್ ಪುತ್ರಾಂತ ಸರ್ ಅವರಿಗೆ ಗೌರವ ಸಮರ್ಪಣೆ ಜಿ ಶಿವಮೊಗ್ಗ ಸರ್ ಅವರು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಪುತ್ರಾಂತ ಸರ್ ಅವರಿಗೆ ಈ ಕಡೆ ನೋಡಿ. ಮತ್ತು ವೀರಭದ್ರ ಸರ್ ಅವರು, ಒಂದು ಫೋಟೋ ಹೊಡಿತು ಸರ್, ನಿಮ್ಮ ಸರ್. ಪೊಲೀಸ್ ಅಧಿಕಾರಿಗಳವರಿಗೆ ಈ ಕಡೆ ನೋಡಿ ಸರ್. ಹಾಗೂ ವೈದ್ಯಾಧಿಕಾರಿಗಳವರಿಗೆ